ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ನನ್ನ ಹೆಸರು ಮಮತಾ ಗೌಡ. ನಾನು ರೀಸೆಂಟಾಗಿ ಯೂಟ್ಯೂಬಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನೀವು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಯೂಟ್ಯೂಬಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಾನು ಫಸ್ಟ್ ತೊಗೊಂಡಿರೋ ಚಾಲೆಂಜ್ ಅಂದರೆ ಕುಕ್ಕಿಂಗ್ ಚಾಲೆಂಜ್. ಅದು ಕುಕ್ಕಿಂಗ್ 1 ಪಾಟ್ ಮೀಲ್ ರೆಸಿಪೀಸ್ ಫಾರ್ ಸ್ಟ್ರೇಟ್ 7 ಡೇಸ್ ಅಂತ ನಾನು ಒಂದು ಚಾಲೆಂಜ್ ಸ್ಟಾರ್ಟ್ ಮಾಡಿದೆ. ಹೋಪ್ಫುಲಿ ನಿಮ್ಗೆ ಅದೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಮಾಡಿರೋ ವೀಡಿಯೋಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಯಾಕಂದರೆ ನಂಗೆ ತುಂಬ ಖುಷಿ ಕೊಡ್ತು ಆ ಸೀರೀಸ್. ಆ್ಯಂಡ್ ಆ ಸೀರೀಸ್ನ ಕೊನೇ ದಿನ ನಾನು ಒಂದು ನಿಮಗೆಲ್ಲ ಹೇಳಿದ್ದೆ. ಸೊ ನಿಮಗೆ ಈ ಸೀರೀಸ್ ಇಷ್ಟ ಆದರೆ ಈ ಸೀರೀಸಲ್ಲಿ ನನಗೆ ಪರ್ಸ್ನಲಿ ಏನೇನು ಚೇಂಜಸ್ ಆಯಿತು, ಏನೇನು ಯೂಸ್ಫುಲ್ ಆಯಿತು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಿಮ್ಗೆ ಮಾತಾಡಬೇಕು ಅಂತ ಅನಿಸಿದ್ರೆ ಟ್ರೈ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಆ್ಯಂಡ್ ಥ್ಯಾಂಕ್ಫುಲಿ 2 to 3 ಮೆಂಬರ್ಸ್ ಕಮೆಂಟ್ ಮಾಡಿದ್ದೀರಾ. ಸೊ ಹಿಯರ್ ವಿ ಗೋ. ಸೊ ಲೆಟ್ಸ್ ಟಾಕ್ ಅಬೌಟ್ ದಿಸ್. ಫಸ್ಟ್ ಥಿಂಗ್ ಏನಂದರೆ, ನಾನು ತುಂಬ ಫ್ರೀ ಇದ್ದೆ. ಲೈಕ್ ಫ್ರೀ ಮೈಂಡ್ ಇಸ್ ಅ ಡೆವಿಲ್ಸ್ ಕಿಚನ್ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿತ್ತು. ಲೈಕ್ ಸುಮ್ಮನೆ ಕೂತ್ಕೊಂಡು ನಾನು ನೆಗೆಟಿವ್ ಥಾಟ್ಸು ಏನೇನೋ ಯೋಚನೆ ಮಾಡ್ತಾಯಿದ್ದೆ. ಸೊ ಆಮೇಲೆ ನಾನು ಪಾಸಿಟಿವ್ ಚೇಂಜಸ್ ಮಾಡ್ಕೋಬೇಕು ಅಂತ ನಾನು ಫಸ್ಟ್ ಇಂಟ್ರಡಕ್ಷನಲ್ಲೇ ವೀಡಿಯೋಲಿ ಹೇಳಿಲ್ವ. ಸೊ ಅದೇ ಥರ ನಾನು ಏನಾದರೂ ಎಂಗೇಜ್ಡ್ ಆಗಿದ್ದರೆ ಒಂದು ಕೆಲಸದಲ್ಲಿ, ಸೊ ನನಗೆ ಏನೇನೋ ನೆಗೆಟಿವ್ ಥಾಟ್ಸ್ ಬರಲ್ಲ ಅನ್ನೋ ವಿಚಾರಕ್ಕೆ ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿ ಆಗೋಣ. ಲೈಕ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ಮಾತಾಡೋದಿರುತ್ತೆ, ಸೊ ಏನಾದ್ರು ವರ್ಕ್ ಮಾಡೋದನ್ನೆಲ್ಲ ಶೂಟ್ ಮಾಡೋದಿರುತ್ತೆ. ಸೊ ನಾವು ಕಂಪ್ಲೀಟ್ ಡೇ ಎಡಿಟಿಂಗ್ ವರ್ಕ್ಸ್ ಇರುತ್ತೆ, ಸೊ ಬ್ಯುಸಿಯಾಗಿರ್ತೀವಿ ಅಂತ ನಾನು ಹೀಗೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅದರಲ್ಲಿ ಕುಕ್ಕಿಂಗ್ ಚೂಸ್ ಮಾಡಿದೆ. ನಾನು ಕುಕ್ಕಿಂಗ್ ಯಾಕೆ ಚೂಸ್ ಮಾಡಿದೆ ಅಂದರೆ, ಒನ್ ಆಫ್ ದ ರೀಸನ್, ನಾನು ಬಿಗಿನರು. ಕುಕ್ಕಿಂಗ್ ನಾನು ರೀಸೆಂಟಾಗಿ ಕಲಿತಾ ಇದ್ದೀನಿ. ಆ್ಯಂಡ್ ಈ ಎಲ್ಲ ರೆಸಿಪಿನೂ ನಾನು ಲಾಸ್ಟ್ 6 ಮಂತ್ಸಲ್ಲಿ ಕಲ್ತಿರೋದು ಅಷ್ಟೇ. ಸೊ ಬಟ್ ಚೆನ್ನಾಗಿ ಕಲ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಟೇಸ್ಟ್ನ ಎಲ್ಲರೂ ಇಷ್ಟಪಟ್ಟರು. ಆ್ಯಂಡ್ ಇನ್ನೊಂದಂದರೆ, ನಾನು ಇವಾಗ ನನ್ನ ಅಮ್ಮನ ಮನೇಲಿದ್ದೆ. ಸೊ ಇನ್ನೊಂದು ರೀಸನ್ನು, ಈಗ ನಾನು ಕಲ್ತಿರೋದನ್ನ ಇಲ್ಲಿ ಮಾಡಿದ್ರೆ ಅವ್ರಿಗೂ ಟೇಸ್ಟ್ ಮಾಡೋಕ್ಕೆ ಕೊಡ್ಬೋದು ಆ್ಯಂಡ್ ಅವರು ಟೇಸ್ಟ್ ಮಾಡಿ ಇಷ್ಟಪಡ್ತಾರೆ. ಆ್ಯಂಡ್ ಇನ್ನೊಂದು ಏನಂದರೆ, ಈಗ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತದೆ. ಸೊ ಈಗ ನಾನು ಕುಕ್ಕಿಂಗ್ ವೀಡಿಯೋ ಶೂಟ್ ಮಾಡ್ಬೋದಾಗಿರಲಿ, ಅದಕ್ಕೆ ಪ್ರಿಪ್ರೇಷನ್ ಆಗಿರಲಿ, ನೆಕ್ಸ್ಟ್ ಅದಕ್ಕೆ ವಾಯ್ಸ್ ಓವರ್ ಕೊಡೋದಾಗಿರಲಿ, ಎಡಿಟಿಂಗ್ ಆಗಿರಲಿ, ಸೊ ಅದಕ್ಕೆಲ್ಲ ಟೈಮ್ ಸಿಗ್ತಾ ಇದೆ. ಆ್ಯಂಡ್ ಈಗ ನಾನು ಕಂಪ್ಲೀಟ್ ಡೇ ಒಂಥರ ಬ್ಯುಸಿ ಆಗ್ತಾಯಿದ್ದೀನಿ ಆಲ್ಮೋಸ್ಟ್. ಸೊ ಎಡಿಟಿಂಗಿಂದಾಗಲಿ ಅಂದರೆ ಹೊಸದು ಕಲಿತಾ ಇದ್ದೀನಿ. ಎಡಿಟಿಂಗ್ ನಂಗೆ ಫಸ್ಟ್ ಏನೂ ಗೊತ್ತಿರಲಿಲ್ಲ, ಈಗಲೂ ಏನು ಪ್ರೋ ಅಂತ ಏನು ಹೇಳ್ತಾ ಇಲ್ಲ. ಸೊ ಇದರಲ್ಲೂ ನಾನೀಗ ಡೇ ಬೈ ಡೇ ಏನೋ ಒಂದೊಂದು ವಿಷಯ ಕಲಿತಾ ಇದ್ದೀನಿ. ಸೊ ಅದೊಂದು ಯೂಸ್ಫುಲ್ ಆಗ್ತಾಯಿದೆ. ಐ ಕಮ್ ಫ್ರಮ್ ಅ ಫ್ಯಾಮಿಲಿ ಲೈಕ್ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಸ್ ಆಗಬಾರ್ದು ಆ ಥರ. ಸೊ ಬಟ್ ಮೈ ಫ್ಯಾಮಿಲಿ ಈಸ್ ಸಪೋರ್ಟಿಂಗ್ ನೌ. ಥ್ಯಾಂಕ್ ಯು ಫಾರ್ ದಟ್. ಅದೊಂದು ಖುಷಿ ವಿಷಯ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಈಗ ಯೂಟ್ಯೂಬಲ್ಲಿ ಮಾತಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾಯಿದೆ. ಆ್ಯಂಡ್ ನಾನು ಇಷ್ಟು ಈಸಿಯಾಗಿ ನಾನೇ ಕ್ಯಾಮ್ರಾದಲ್ಲಿ ನೋಡಿಕೊಂಡು ನಾನು ಮಾತಾಡ್ತೀನಿ ಅಂತ ನನಗೆ ನಿಜ ಗೊತ್ತಿರಲಿಲ್ಲ. ಬಟ್ ಇವಾಗ ನಾನು ಮಾತಾಡ್ತಿದ್ದೀನಿ ಅಂದರೆ ನನಗೆ ಒಂಚೂರಾದರೂ ಕಾನ್ಫಿಡೆನ್ಸ್ ಸ್ವಲ್ಪ ಮೊದಲಕ್ಕಿಂತ ಜಾಸ್ತಿ ಆಗಿದೆ. ಆ್ಯಂಡ್ ಅದೊಂದು ಒಳ್ಳೆಯ ವಿಚಾರ. ಸೊ ಇನ್ನೊಂದು ಏನು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಫ್ಯಾಮಿಲಿಲಾಗಿರಲಿ, ಫ್ರೆಂಡ್ಸ್ ಸರ್ಕಲಲ್ಲಾಗಿರಲಿ, ಯಾರಾದರೂ ಈ ಥರ ಏನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ಏನಾದರೂ ಸ್ಟಾರ್ಟಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಏನಾದರೂ ಅಂದರೆ, ಪ್ಲೀಸ್ ನಿಮಗೆ ಫೈನಾನ್ಷಿಯಲಿ ಆಗಲಿ ಬೇರೆ ಥರ ಆಗಲಿ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ನೀವು ಅವ್ರಿಗೆ ಪಾಸಿಟಿವ್ ಆಗಿ ಓಕೆ ಮಾಡು ಅಂತ ಹೇಳಿ. ಸೊ ಅದರಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸೊ ದಟ್ ಅವ್ರು ಟ್ರೈ ಮಾಡ್ತಾರೆ. ನೀವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಒಬ್ಬರ ಹತ್ರ ನೆಗೆಟಿವ್ಸ್ನ ತುಂಬ್ಸೋಕ್ಕೆ ಹೋಗ್ಬೇಡಿ. ಸೊ ಅದರಿಂದ ಅವ್ರಿಗೆ ಸ್ವಲ್ಪ ಡಿಲೇ ಆಗುತ್ತೆ ಏನಾದರೂ ಮಾಡೋಕ್ಕೆ. ಸೊ ಇದೊಂದು ಹೇಳಬೇಕಿತ್ತು. ಆ್ಯಂಡ್ ಇನ್ನೇನಿಲ್ಲ, ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.